ಚಾರ್ಜ್ ಶೀಟ್ ಬೆನ್ನಲ್ಲೇ ಇದೀಗ ದರ್ಶನ್ಗೆ ಜಾಮೀನು ಟೆನ್ಷನ್ ಕಾಡ್ತಾ ಇದೆ. ಟೆನ್ಷನ್ಗೆ ಸೆಲ್ನಲ್ಲೇ ಅತ್ತಿಂದಿತ್ತ ಓಡಾಡ್ತಾ ಇರುವಂತ ದರ್ಶನ್, ನಾಳೆ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ನಿಗದಿಯಾಗಿದೆ. ಜಾಮೀನು ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ ದರ್ಶನ್. ಸೆಲ್ನ ಒಳಗಡೆ ಇತ್ತಿಂದತ್ತ ಓಡಾಟವನ್ನ ಮಾಡ್ತಾ ಇದ್ದಾರೆ. ಟೆನ್ಷನ್ ಇದ್ದೇ ಇರುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಜೊತೆಗೆ ಅವರ ಪತ್ನಿ ಕೂಡ ಇತ್ತೀಚೆಗೆ ಬಳ್ಳಾರಿ ಜೈಲ್ಗೆ ವಿಸಿಟ್ ಅನ್ನ ಕೊಟ್ಟು ಅಲ್ಲಿ ಕೆಲವೊಂದು ಪತ್ರಗಳಿಗೆಲ್ಲ ಸಹಿಯನ್ನ ಮಾಡಿ ತಗೊಂಡು ಹೋದ್ರು. ಜಾಮೀನಿಗೆ ಎಲ್ಲಾ ರೀತಿಯಾದಂತ ತಯಾರಿಗಳು ನಡೀತಾ ಇತ್ತು. ಇದೀಗ ಟೆನ್ಷನ್ ಶುರುವಾಗಿದೆ. ನಾಳೆ ಕೋರ್ಟ್ನಲ್ಲಿ ದರ್ಶನ್ ಕೇಸ್ನ ವಿಚಾರಣೆ ನಿಗದಿಯಾಗಿದೆ. ಜಾಮೀನನ್ನ ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಇದಾಗಲೇ ಚಾರ್ಜ್ ಶೀಟ್ನಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗಿತ್ತು ಅನ್ನುವಂತ ವಿವರಗಳು ಕೂಡ ಸಿಕ್ಕಿರುತ್ತೆ. ಸೊ ಆ ಪ್ರಕಾರವಾಗಿ ಎಲ್ಲಾ ರೀತಿಯಾದಂತ ಜಾಮೀನಿನ ಸಿದ್ಧತೆಗಳು ಕೂಡ ಆಗಿರುತ್ತೆ. ನಾಳೆ ದಿನ ವಿಚಾರಣೆ ಇದೆ. ಏನಾಗುತ್ತೆ ಅನ್ನುವಂತ ಟೆನ್ಷನ್ ದರ್ಶನ್ ಅನ್ನ ಕಾಡ್ತಾ ಇದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ, ಅತ್ತಿಂದಿತ್ತ ಓಡಾಟವನ್ನ ಮಾಡ್ತಿದ್ದಾರೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ನಾಳೆ ದಿನ ವಿಚಾರಣೆ ಇರುತ್ತೆ. ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅದರ ವಿಚಾರಣೆ ಯಾವ ರೀತಿಯಾಗಿ ಹೋಗುತ್ತೆ, ಚಾರ್ಜ್ ಶೀಟ್ನಲ್ಲಿರುವಂತ ಅಂಶಗಳು ಅವು ಕೂಡ ಉಲ್ಲೇಖ ಆಗುತ್ತೆ. ಇದೆಲ್ಲವನ್ನ ನೋಡಿದಾಗ ಏನಾಗಬಹುದು ನಾಳೆ ದಿನದ ಬೆಳವಣಿಗೆ ಅನ್ನುವಂತ ಟೆನ್ಷನ್ ಸಹಜವಾಗಿ ದರ್ಶನ್ರನ್ನ ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿಜಯಲಕ್ಷ್ಮಿ ಅವರು ಲಾಯರ್ ಜೊತೆಗೆ ಬರ್ತಾನೆ ಇದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಫೋನ್ ಮೂಲಕವಾಗಿ ಮಾತುಕತೆಗಳಾಗ್ತಾ ಇದೆ. ಇವೆಲ್ಲ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ವಿ. ಸೊ ಪತ್ನಿ ಜೊತೆಗೂ ಮಾತುಗಳನ್ನ ಆಡಿ, ಜೊತೆಗೆ ಪತ್ರಗಳಿಗೆ ಸಹಿಯನ್ನ ಹಾಕಿ ಯಾವ ರೀತಿಯಾಗಿ ಮುಂದಿನ ಕಾನೂನು ಹೋರಾಟ ಇರಬೇಕು, ಇವೆಲ್ಲ ಪ್ಲಾನಿಂಗ್ಗಳು ನಡೀತಾನೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವಿನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಇದೀಗ ನಾಳೆ ದಿನ ಜಾಮೀನು ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾವ ರೀತಿಯಾದಂತ ತಯಾರಿಗಳು ನಡೀತಾ ಇದೆ, ಏನಾಗಬಹುದು ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ನಿಮ್ಗೆ? ಖಂಡಿತ. ಬಳ್ಳಾರ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಬಂದು 11 ದಿನ ಕಳೀತಾ ಬಂತು. ಇವಾಗ ಕಸ್ಟಡಿ ಅಂತೆ ಕೂಡ ನಾಳೆ ಇರೋದಾಗಿ ಸಾಕಷ್ಟು ಟೆನ್ಷನ್ ನಲ್ಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂತದ್ದು ಮತ್ತು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿರುವಂತದ್ದು. ಹೀಗಾಗಿ ಒಂದು ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಲಾಯರ್ ಏನು ವಕೀಲರ ಕೈಯಲ್ಲಿ ಸಿಕ್ಕ ನಂತರ ಅದನ್ನ ಬೇಲಿಗೆ ಕೂಡ ಅಪ್ಲೈ ಮಾಡ್ತಾರೆ. ಈಗ ನಾಳೆ ಕಸ್ಟಡಿ ಅಂತ ಇರೋದಾಗಿ ಸಾಕಷ್ಟು ಟೆನ್ಷನ್ ಇರುವುದು. ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಸಾಕಷ್ಟು ನಟ ದರ್ಶನ್ ಅವರಿಗೆ ಟೆನ್ಷನ್ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ನಟ ದರ್ಶನ್ ಅವರ ಭೇಟಿ ಆಗುವ ಮೂಲಕವಾಗಿ ಅದರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಚರ್ಚೆ ಬಳಿಕ ಈಗ ಲಾಯರ್ಗೂ ಜೊತೆಗೆ ಸುಮಾರು 5 ನಿಮಿಷಗಳ ಕಾಲ ಫೋನ್ ಸಂಪರ್ಕದಲ್ಲಿ ನಟ ದರ್ಶನ್ ಅವರು ಮಾತನಾಡಿರುವಂತದ್ದು. ಬೇಕಾಗಿರುವಂತಹ ಬೇಲಿಗೆ ಏನು ಅಪ್ಲಿಕೇಶನ್ ಬೇಕಾಗುತ್ತೆ ಎಲ್ಲವನ್ನೂ ಕೂಡ ಅಪ್ಲೈ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಚಾರ್ಜ್ ಶೀಟ್ ಅಲ್ಲಿ ಕೊಲೆ ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟಂತೆ ಕ್ರೌರ್ಯತ್ಯವನ್ನ ಸಂಪೂರ್ಣವಾಗಿ ಮೆನ್ಷನ್ ಮಾಡಿರುವುದಾಗಿ, ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ಅವರ ಕೈವಾಡ ಎದ್ದು ಕಾಣ್ತಾ ಇರುವಂತದ್ದು. ಹೀಗಾಗಿ ಎಷ್ಟರ ಮಟ್ಟಿಗೆ ಅದು ಬೇಲ್ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಚಿಂತಾಜನಕ ಆಗಿರುವಂತ. ಯಾಕಂತಂದ್ರೆ ಈಗ ಕಾನೂನು ತಜ್ಞರು ಹೇಳುವ ಪ್ರಕಾರವಾಗಿ ಈಗ 231 ಸಾಕ್ಷಿಗಳನ್ನ ಏನು ಕಲೆ ಹಾಕಿದಾರಲ್ಲ, ಅವು ಒಂದ್ ವೇಳೆ ಬೇಲ್ ಸಿಕ್ಕ ಮೇಲೆ ಆ ಸಾಕ್ಷಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಬೇಲ್ ಸಿಗೋದು ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಅನ್ನೋ ಒಂದು ಮಾಹಿತಿ ಕೊಡಿರುವಂತದ್ದು. ಹೀಗಾಗಿ ಇವೆಲ್ಲವನ್ನೂ ಕೂಡ ತಿಳಿದುಕೊಂಡಿರ್ತಕ್ಕಂಥ ದರ್ಶನ್ ಅವರಿಗೆ ಬೇಲ್ ಈಗ ಸಿಗುತ್ತಾ ಇಲ್ವೋ ಅನ್ನೋ ಕೂಡ ಟೆನ್ಷನ್ ಅಲ್ಲಿ ಒಂದು ರೀತಿ ಸೆಲ್ ನಲ್ಲಿ ಅತ್ತಿಂದ ಇತ್ತ ಓಡಾಡುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗಾಗಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಸಿಬ್ಬಂದಿಯಿಂದಲೇ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಪೊಲೀಸ್ ತನಿಖೆ ವೇಳೆ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಜೈಲು ಸಿಬ್ಬಂದಿಯಿಂದ ಚೇರ್, ಟೇಬಲ್, ಟೀ ಮಗ್ ಸಪ್ಲೈ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆ ಹಂತದಲ್ಲಿ 15 ರಿಂದ 20 ಸಿಬ್ಬಂದಿಯ ವಿಚಾರಣೆಯನ್ನ ನಡೆಸಿರುವಂತಹ ಪೊಲೀಸರು ಎಲ್ಲರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆಯನ್ನ ನಡೆಸಿರುವಂತಹ ಪೊಲೀಸರು 15 ರಿಂದ 20 ಸಿಬ್ಬಂದಿಯ ವಿಚಾರಣೆಯನ್ನ ನಡೆಸಿದ್ದಾರೆ. ಅವರು ಕೊಟ್ಟಿರುವಂತಹ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ನಿಮಗೆ ಗೊತ್ತಿರಬಹುದು ಈ ಫೋಟೋ ಎಷ್ಟು ಮಟ್ಟಿಗೆ ವೈರಲ್ ಆಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಎಲ್ಲಾ ರೀತಿಯಾದಂತಹ ರಾಜಾತಿಥ್ಯವನ್ನ ನೀಡಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ 15 ರಿಂದ 20 ಸಿಬ್ಬಂದಿಯ ವಿಚಾರಣೆಯನ್ನ ಮಾಡಿದ್ದಾರೆ. ಜೈಲು ಸಿಬ್ಬಂದಿಯಿಂದಲೇ ದರ್ಶನ್ಗೆ ರಾಜಾತಿಥ್ಯ ಮಾಡಲಾಗಿದೆ ಅಂತ ಒಂದಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದು ಆಯ್ತು. ಇದೀಗ ಅವರ ವಿಚಾರಣೆಗಳು ನಡೀತಾ ಇದೆ. ಯಾರು ತಂದು ಕೊಟ್ಟಿದ್ದು, ಯಾರು ಹೇಳಿದ್ದು ಅನ್ನುವಂಥದ್ದು. ಸಿಬ್ಬಂದಿ ಕಳ್ಳಾಟ ಬಯಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಯೇ ಚೇರ್, ಟೇಬಲ್, ಟೀ ಮಗ್ ಇವೆಲ್ಲವನ್ನೂ ಕೂಡ ಸಪ್ಲೈ ಮಾಡಿದ್ದಾರೆ ಅನ್ನೋದು.